करवावहै तेजस्विनावधीतमस्तु मा विद्विषावहै। ओम शांति शांति शांति। नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरयेत्। ओम शांति शांति शांति। ತಿಪ್ಪಣ್ಣವ್ರು ಮ್ಯೂಟ್ ಮಾಡ್ರಿ, ಮ್ಯೂಟ್ ಮಾಡ್ರಿ. ಬರುವಾಗ ಅದನ್ನೇನ್ ಮಾಡ್ರಿ, ಅದ ಪೂರ್ಣ ಮ್ಯೂಟ್ ಮಾಡ್ಕೊಂಡ ಬರ್ರಿ. ಬಂದ್ ಎಲ್ಲರಿಗೂ ತೊಂದ್ರೆ ಮಾಡ್ಬೇಡ್ರಿ. ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶಿವನವತಾರಿ ಶಿವಾನಂದ ಸಿದ್ಧಾರೂಢ ಯತೀಶ್ವರರಡಿದಾವರೆಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತೀಶ್ವರರಡಿದಾವರೆಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುದೇವರಡಿದಾವರೆಗಳಲ್ಲಿ ದಂಡವತ್ತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಜಗದೊಡೆಯನಾದ ಕೃಷ್ಣ ಪರಮಾತ್ಮನಡಿದಾವರೆಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾದಿ ಪ್ರಮಥರಡಿದಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸಕಲ ಸಂತ ಮಹಂತರಡಿದಾವರೆಗಳಲ್ಲಿ ಋಷಿ ಮುನಿ ಅಡಿದಾವರೆಗಳಲ್ಲಿ ಅನಂತ ಭಕ್ತಿ ನಮಸ್ಕಾರಗಳನ್ನ ಸಮರ್ಪಿಸಿ, ಶಿವ ಸ್ವರೂಪಿಗಳ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರಿಗೆ ಗೀತಾ ಉಪದೇಶಾಮೃತವನ್ನ ನೀಡ್ತಾ ಬಂದ. ನಿನ್ನೆ ದಿನದಲ್ಲಿ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ 13ನೇ ಶ್ಲೋಕವನ್ನ ತಿಳಿಸ್ತಾ ಬಂದ. ತ್ರಿಭಿರ್ಗುಣಮಯೇರ್ ಭಾವೈರೇಭಿ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ. ತ್ರಿಭಿಃ ಗುಣಮಯೈಃ ಭಾವೈಃ ಏಭಿಃ ಸರ್ವಂ ಇದಂ ಜಗತ್ ಮೋಹಿತಂ ನ ಅಭಿಜಾನಾತಿ ಮಾಂ ಏಭ್ಯಃ ಪರಂ ಅವ್ಯಯಂ. ಏನ್ ಹೇಳಿದ? ಗುಣಗಳ ಕಾರ್ಯರೂಪವಾದ ಸಾತ್ವಿಕ, ರಾಜಸ ಮತ್ತು ತಾಮಸಗಳೆಂಬ ಈ 3 ಪ್ರಕಾರದ ಭಾವಗಳಿಂದ ಈ ಎಲ್ಲ ಜಗತ್ತಿನ ಪ್ರಾಣಿ ಸಮುದಾಯವು ಮೋಹಿತವಾಗುತ್ತಿದೆ. ಅರ್ಜುನ, ಈ 3 ಗುಣಗಳಿಂದ ಅತೀತನಾದ ಅವಿನಾಶಿಯಾದ ನನ್ನನ್ನು ತಿಳಿಯುವುದಿಲ್ಲ. ನನ್ನನ್ನ ತಿಳಿಬೇಕಾದ್ರ ಈ ಜೀವಿಗಳಿಗೆ ಬಹಳ ಕಷ್ಟ ಆಗಿದಪ್ಪ. ಅದಕ್ಕ ತ್ರಿಗುಣಾತ್ಮಕವಾದ ಈ ಸ್ವತ್ತುಗಳಿಂದ ಮೋಹಗೊಂಡ ಈ ಎಲ್ಲಾ ಜೀವಜಾತ ಇವುಗಳಿಂದಾಚೆಗಿರುವ ಅಳಿವಿರದ ನನ್ನನ್ನ ತಿಳಿಯದಾಗಿ. ಇವ್ರಿಗೇನಾಗ್ತಾ ಇಲ್ಲ? ನನ್ನ ನಿಜವಾದ ಸ್ವರೂಪವನ್ನ ತಿಳಿಯತಾ ಆಗ್ತಾ ಇಲ್ಲ. ಇಡೀ ಜಗತ್ತು
ತ್ರಿಗುಣಗಳಿಂದ ಮೋಹಿತವಾಗಿರುವುದರಿಂದ, ಈ ಸತ್ವಗುಣ, ರಜೋಗುಣ, ತಮೋಗುಣಗಳಿಂದ ಈ ಎಲ್ಲ ಇಡೀ ಜಗತ್ತಿನಲ್ಲಿ ಇರತಕ್ಕಂಥ ಈ ಜೀವಿಗಳೇನದಾರಲ್ಲ ಎಲ್ಲರೂ ಮೋಹಿತರಾಗಿರುವುದರಿಂದ, ಈ ಮೂರು ಗುಣಗಳು ಎಲ್ಲಾ ಕಡೆ ತುಂಬಿರುವುದರಿಂದ, ಇವು ಈ ಮೂರು ಗುಣ ಏನದವ ಎಲ್ಲಾ ಕಡೆ ಪರಿಪೂರ್ಣವಾಗಿ ತುಂಬಿಕೊಂಡವ. ನಮಗೆ ಅತೀತವಾದ ಯೋಚನೆ ಅಸಾಧ್ಯ. ಆ ತ್ರಿಗುಣಾತೀತನಾಗಿರುವ ಭಗವಂತನ ಚಿಂತನೆ ಮಾಡೋದು ಬಹಳ ಅಸಾಧ್ಯ ಆಗೈತಲ್ಲ. ಈ ಕಾರಣದಿಂದ ತ್ರಿಗುಣಾತೀತನು ಅವ್ಯಯನೂ ಆದ ಆ ಭಗವಂತನನ್ನ ಪೂರ್ಣವಾಗಿ ಗ್ರಹಿಸಲು ಜೀವನಿಗೆ ಸಾಧ್ಯವೇ ಇಲ್ಲ. ಈ ಗುಣಗಳನ್ನ ದಾಟಿ ಸತ್ವಗುಣ ಆಗಲಿ, ರಜೋಗುಣ ಆಗಲಿ, ತಮೋಗುಣ ಆಗಲಿ, ಇದನ್ನ ದಾಟಿ ಆಚೆಗಡೆ ಬಂದಾಗ ಅದು ಸಾಧ್ಯ. ಇಲ್ಲಿಲ್ಲ ಅಂದ್ರ ಸಾಧ್ಯ ಇಲ್ಲ. ಭಗವಂತನನ್ನ ಅರಿಬೇಕಾದ್ರ ನಾವು ಈ ತ್ರಿಗುಣದ ಚಕ್ರದಿಂದ ಹೊರಕ್ಕೆ ಬರಬೇಕು. ನಾವು ಎಲ್ಲಿವರೆಗೆ ಆ ಭಗವಂತನನ್ನ ಕಾಣಬೇಕಂತೇಳಿ ನಮ್ಮ ದಾರಿ ಸುಗಮವಾಗಬೇಕು. ನಾವು ಅವನನ್ನ ಕೂಡಬೇಕಂದ್ರ ಈ ಸತ್ವಗುಣ, ರಜೋಗುಣ, ತಮಗುಣ ಅದಾವಲ್ಲ, ಇವುಗಳಿಂದ ಕಡೆಗೆ ಬರಬೇಕಪ್ಪ. ಹೊರಗೆ ಬಂದಾಗ ಮಾತ್ರ ಅದು ಸಾಧ್ಯ. ಅರ್ಜುನ, ನೀನು ಇದನ್ನ ಸರಿಯಾಗಿ ತಿಳ್ಕೊಂಡು, ಇದು ಮರಳಿ ಮರಳಿ ಸಿಗುವಂತದ್ದಲ್ಲ. ಎಷ್ಟೇ ಸಲ ಹೇಳ್ತಾ ಬಂದೇನಿ, ಕರೆ ನಾ ಹೇಳಿದ್ರು ನೀ ಏನ್ ಮಾಡಕತ್ತಿ, ಮರಿತ ಮತ್ತ ಅದು ಏನು ಇದು ಏನು ಅಂತ ಕೇಳ್ತಾ ಬಂದಿಯಲ್ಲ. ಇದು ಸಮಯ ಇಲ್ಲ. ಹೇಳಿದ್ದನ್ನ ನೀ ನಿಜವಾಗಿ ತಿಳಿದುಕೊಂಡು ಅದನ್ನ ಅರಿತುಕೊಂಡು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನನ್ನನ್ನ ಕೂಡು. ಜಗತ್ ಅಂದ್ರೆ ಏನಂತ ಹೇಳಿದ್ರು, ಮೋಹಿತರಾದವರು ಯಾರು ಅಂತ ಹೇಳಿದ್ರು, ಅವ್ಯಯ ಅಂತಂದ್ರೆ ಏನು ಅಂತ ಹೇಳಿದ್ರು, ಮತ್ತ ಅವ್ಯಯದ ಚಿಂತನ ಹೇಗೆ ಅನ್ನೋದು ಹೇಳಿದ್ರು. ಹೇಳಿ ಆ ದಿನದಲ್ಲಿ ಚಿಂತನ, ನಿನ್ನೆಯ ದಿನದಲ್ಲಿ ನೀವೆಲ್ಲರೂ ಮಾಡುವಂಥವ್ರ ಅದೀವಲ್ಲ, ಇವತ್ತಿನ ದಿನದಲ್ಲಿ ಏನ್ ಹೇಳ್ತಾನ ಅಂದ್ರ, ಗುಣಮಯವಾದ ಈ ಮೂರು ಭಾವಗಳಿಂದ ಮೋಹಿತವಾದ ಈ ಸಮಸ್ತ ಜಗತ್ತು ಇವುಗಳಿಗಿಂತ ವಿಲಕ್ಷಣನು ಅವ್ಯಯನು ಆದ ನನ್ನನ್ನ ತಿಳಿದುಕೊಳ್ಳದೆ ಇರುವುದು. ಯಾರಲ್ಲಿ ಈ ಮೂರು ಗುಣಗಳದವಲ್ಲ, ಈ ಮೂರು ಗುಣಗಳು ಈ ಭಾವಗಳಿಂದ ಮೋಹಿತರಾದವರಿಗೆ ನನ್ನನ್ನ ತಿಳಿಯಲಿಕ್ಕೆ ಆಗುದಿಲ್ಲಪ್ಪ. ನೀ ನೆನಪಿನಾಗ ಇಟ್ಕೋ ಇದನ್ನ. ಇದು ಹಳ್ಳಳ್ಳೆ ಸಿಗುದಿಲ್ಲ. ಮುಖ್ಯವಾದ ಸಾರಾಂಶದವಾದ ವಿಷಯ ಈ ಶ್ಲೋಕದಲ್ಲಿ ನಾ ಹೇಳ್ತಾ ಬಂದೇನಲ್ಲ. ಶಾಸ್ತ್ರವು ಪ್ರಪಂಚವನ್ನ ತ್ರಿಗುಣಾತ್ಮಕವೆಂದು ಹೇಳ್ತದೆ. ನಾ ಹೇಳಕತ್ತಿಲ್ಲ ಇದನ್ನ ನಿನಗ, ಇದು ಶಾಸ್ತ್ರ ಹೇಳಕತ್ತೈತಪ್ಪ. ಈ ಪ್ರಪಂಚ ಏನೈತಲ್ಲ ಇದು ತ್ರಿಗುಣಾತ್ಮಕವೆಂದು ಶಾಸ್ತ್ರ ಹೇಳ್ತದೆ. ಅಂದ್ರ ಪಿಂಡವೇ ಆಗಲಿ, ಬ್ರಹ್ಮಾಂಡವೇ ಆಗಲಿ, ಮೂರು ಗುಣಗಳಿಂದ ಉಂಟಾದದ್ದು ಅಂತ ತಿಳ್ಕೊ. ಸಂಸಾರಿಗಳಾದ ಜೀವರು ಆತ್ಮ ದೃಷ್ಟಿ ಇಲ್ಲದೆ ಬಾಹ್ಯ ದೃಷ್ಟಿಯನ್ನ ಅವಲಂಬಿಸಿ ಈ ಸಂಸಾರದೊಳಗ ನಾವ್ ಏನಾಗ್ಯವಂದ್ರ ಆ ಭಗವಂತನನ್ನ ಮರೆತು ಏನ್ ಮಾಡೇವಿ, ಹೊರಗಿನ ಜಗತ್ತನ್ನ ಅವಲಂಬಿಸಿ ಈ ಮೂರು ಗುಣಗಳನ್ನೇ ಚಿಂತಿಸುತ್ತ ನಾವೆಲ್ಲ ಏನ್ ಮಾಡೇವಿ, ಹೊರಗಿನ ಚಿಂತೆ ಮಾಡೇವಲ್ಲದೆ ಆ ಭಗವಂತನ ಬಗ್ಗೆ ನಾವ್ ಯಾರು ಚಿಂತೆ ಮಾಡ್ತಾ ಇಲ್ಲ. ಎಲ್ಲದೇವಿ? ಆ ಸಂಸಾರದಲ್ಲಿದೇವಲ್ಲ, ಅಲ್ಲೇ ನಿಂತುಕೊಂಡು ಆ ಗುಣಗಳನ್ನ ಚಿಂತನೆ ಮಾಡ್ತಾ ಆ ಗುಣಗಳೆಲ್ಲವುಗಳಿಗೂ ಪರಮಾತ್ಮನು ಅಧಿಷ್ಠಾನನಾಗಿದ್ದರು. ನಿನ್ನೆ ದಿನದಲ್ಲಿ ಹೇಳಿದ್ರು, ಆ ಗುಣಗಳಿಗೆ ನಾನೇ ಅಧಿಷ್ಠಾನ ಆಗೇನಪ್ಪ. ಆ ಗುಣಗಳು
ನನ್ನಲ್ಲಿ ಇಲ್ಲ. ಅದಕ್ಕೆ ನೀ ಅದನ್ನ ತಿಳ್ಕೊ. ಆ ಗುಣಗಳನ್ನ ತಮ್ಮ ಬೆಳಕಿನಿಂದಲೂ ಬೆಳಗುತ್ತಿದ್ದರು. ಪ್ರಪಂಚದ ಸರ್ವ ಪದಾರ್ಥಗಳನ್ನ ಬೆಳಗುವ ಸೂರ್ಯನನ್ನ ಗೂಬೆಯು ನೋಡಲಾರದಂತೆ. ಕೂಗೇನ್ ಮಾಡ್ತತಿ? ಇಡೀ ಜಗತ್ತನ್ನ ಬೆಳಗುವಂತ ಸೂರ್ಯನನ್ನ ನೋಡಬೇಕಾದ್ರ ನನಗ ಕತ್ತಲೆ ಅಂತ ತಿಳ್ಕೊಂಡೈತಂತದ ಕೂಗಿ. ಯಾಕ? ಆ ಸೂರ್ಯನ ಕಿರಣಗಳಿಗೆ ಕಣ್ಣು ಕುಕ್ಕಿ ಆ ಕಣ್ಣಿನಲ್ಲಿ ಕತ್ತಲ ತುಂಬಿದಂಗಾಗೈತಂತ. ಯಾವ್ದಕ್ಕ? ಗೂಗಿ. ಗೂಗಿ ಅಂತ ಒಂದು ಪಕ್ಷಿ ಐತೆಲ್ಲ, ರಾತ್ರಿ ಅಷ್ಟ ಕಣ್ಣು ಕಾಣ್ತಾವಂತದು, ಹಗಲಿ ಕಣ್ಣ ಕಾಣುದಿಲ್ಲ. ನಮ್ಮ ಕಣ್ಣು ಕಾಣುದು ಯಾವಾಗ? ಹಗಲಿನಲ್ಲಿ. ರಾತ್ರಿ ನಮ್ಮ ಕಣ್ಣು ಕಾಣುದಿಲ್ಲಲ್ಲ. ಆ ಗೂಗಿ ಅಂತ ತಂದ. ಯಾಕ? ನೋಡಲಾರದಂತೆ ಅವರು. ಹೆಂಗ? ಗೂಗಿ ಸೂರ್ಯನನ್ನ ನೋಡಿದ ಕತ್ತಲ ತುಂಬಿಕೊಂಡಿದೆ ಅಂದಾಗ ಆ ಪ್ರಖರವಾದ ಸೂರ್ಯನ ಕಿರಣಕ್ಕೆ ಆ ಗೂಗಿಯ ಕಣ್ಣು ಕುಕ್ಕಿ ಕಣ್ಣಿನಿಂದ ಕಾಣಲಾರದಂತೆ ಈ ಜಗತ್ತು ಹಂಗಾಗಿತ್ತು. ಅವರು ಹೇಗೆ? ಆ ಜೀವಿಗಳು ಸತ್ವಗುಣ, ರಜೋಗುಣ, ತಮೋಗುಣದಲ್ಲಿ ಮುಳುಗಿ ಏನ್ ಮಾಡ್ಯಾರ ಅವರು? ಗೂಬೆಯೋ ನೋಡಲಾರದಂತೆ ಎಲ್ಲಾ ಪ್ರಪಂಚದ ಸರ್ವ ಪದಾರ್ಥಗಳನ್ನ ಬೆಳಗುವ ಸೂರ್ಯನನ್ನ ಗೂಬೆ ನೋಡಲಾರದಂತೆ ಈ ಮೂರು ಗುಣಗಳಿಂದ ಕೂಡಿರುವ ಜೀವರು ಅವರು ಪರಮಾತ್ಮನನ್ನ ನೋಡಲಾರಪ್ಪ. ವಿವೇಕಿಯಾದವನು ಮಾತ್ರ ಇದನ್ನ ತಿಳಿದು ಗುಣ ಕಾರ್ಯಗಳಾದ ಬಾಹ್ಯ ವಸ್ತುಗಳಲ್ಲಿ ತಾದಾತ್ಮ ಅಧ್ಯಾಸವನ್ನ ಬಿಟ್ಟು ಬಿಡಬೇಕು. ನೀನೇನಾಗು? ವಿವೇಕವಂತನಾಗು, ವಿಚಾರವಂತನಾಗು. ಬರೇ ಇದೇ ಸತ್ಯ ಐತಂತೇಳಿ ಈ ತ್ರಿಗುಣಾತ್ಮಕವಾಗಿರುವ ಈ ಗುಣಗಳಲ್ಲಿ ನೀ ಮೈ ಮರೆತು ಕಾಣಲಾರದ ಇದು ಇರಲಾರದ ಕಾಂತದಂತೇಳಿ ಇದು ಸತ್ಯವಾಗಿ ನೀ ತಿಳ್ಕೊಂಡು ಅಲ್ಲೇ ಕುಂತಂದ್ರ ಇದು ವಿಚಾರ ಮಾಡಿ ನೋಡಿದರೆ ಇದೇನಿಲ್ಲ, ಈ ಜಗತ್ತು ಇಲ್ಲವೇ ಇಲ್ಲ. ಎಲ್ಲಿವರೆಗೆ ನೀನು ಆ ಜ್ಞಾನವನ್ನ ಪಡ್ಕೊಳ್ಳೋದಿಲ್ಲ, ವಿಚಾರ ಮಾಡೋದಿಲ್ಲ, ನಿನ್ನ ನಿಜವಾದ ಸ್ವರೂಪವನ್ನ ತಿಳಿದುಕೊಳ್ಳುವುದಿಲ್ಲಲ್ಲ, ಅಲ್ಲಿವರೆಗೆ ಇದೇನಕತೆ? ಸತ್ಯವಾಗಿ ತೋರ್ತದಲ್ಲ. ಸತ್ಯವಾಗಿ ತೋರಿದರು ಅದು ನೋಡಿದ್ರೆ ಏನೈತಿ? ವಿಚಾರ ಮಾಡಿ ನೋಡಿದ್ರ ಇಲ್ಲವೇ ಇಲ್ಲ. ಅವೇ ತಾನೆಂದು ತಿಳಿಯುವುದು ತಾದಾತ್ಮ ಅಧ್ಯಾಸಂ. ಈ ಜಗತ್ತು, ಈ ದೇಹ ನಾನು, ಇಂದ್ರಿಗಳು ನಾನು, ಈ ಎಲ್ಲರೂ ಅದರಲ್ಲ ಬಂಧು ಬಾಂಧವರು, ಇವರು ಕಾಂತರ, ಇವರು ನನ್ನವರು, ಸಿರಿ ಸಂಪತ್ತು, ಮನೆ ಮಾರು, ಹೊಲೆಗದ್ದೆಗಳೇನದವಲ್ಲ, ಇವೆಲ್ಲವೂ ನಾನು ನನ್ನದಂತ ನಾ ಕುಂತೇವಲ್ಲ. ಬರುವಾಗ ಏನಾದರೂ ನಾವು ತಗೊಂಬಂದೇವೆ ನೀವನ್ನ? ಇಲ್ಲಪ್ಪ, ನನಗ ಬಹಳ ಸುಖ ಕೊಟ್ಟಾವ, ಆತ ಈ ದೇಹವನ್ನ ಬಿಟ್ಟು ನಾ ಹೊಂಟೇನಲ್ಲ, ನನ್ನ ಜೊತೆಗೆ ಇವೇನಾದರೂ ಬರ್ತವೆ. ಬಂಧು ಬಾಂಧವರ ಬರ್ತಾರ, ಅದು ಬೇಡಪ್ಪ. ಅತ್ಯಂತ ಪ್ರೀತಿಯಿಂದ ಹೆಂಡತಿ ಅದಳಲ್ಲ, ಯಾಕ್ಯಾರ ಬರ್ತಾಳೇನು? ಗಂಡದನಲ್ಲ, ಅವನರ ಬರ್ತಾನೇನು? ಮಕ್ಕಳರ ಬರ್ತಾರ? ಇಲ್ಲ, ನಮ್ಮ ತಾಯಿ ತಂದೆ ಹೊಂಟಾರ, ನಮ್ಮ ಅಪ್ಪ ನಮ್ಮವು ಹೊಂಟಾರ. ಇಲ್ಲ, ಅವ್ರನ್ನಿಷ್ಟೆಲ್ಲ ನಾನು ಸಾಕು ಸಲುವಿದ, ಫಲಾಮಣಿ ಗಳಿಸಿದ, ಸಿರಿ ಸಂಪತ್ತಾದರೂ ನಿನ್ ಹಿಂದ್ ಬರುತ್ತೈತಿ. ನೀ ಬರುವಾಗ ಏನಾದರೂ ತಗೊಂಬಂದಿ ಇದನ್ನ? ಇಲ್ಲಲ್ಲ. ಇಲ್ಲ ಅಂದರೂ ಕೂಡ ಅದಕ್ಕೆ ಏನ್ ಮಾಡಕತ್ತೇವೆ? ತಾನೆಂದು ತಿಳಿಯುವುದು ಏನೋ ಎಲ್ಲಾ ಗುಣಗಳಲ್ಲಿ ತುಂಬಿರುವ ಪರಮಾತ್ಮನೇ ತನ್ನ ನನ್ನ ಆತ್ಮನೆಂದು ತಿಳಿದಿರುವ ಈ ಶಾಶ್ವತವಾಗಿರುವ ಈ ತೋರತಕ್ಕಂಥ ಬಾಹ್ಯ ವಸ್ತುಗಳಲ್ಲಿರುವ ತಾದಾತ್ಮ ಅಧ್ಯಾಸವನ್ನ ಬಿಟ್ಟು ಬಿಡಬೇಕಪ್ಪ ಅರ್ಜುನನು. ಅವೇ ತಾನೆಂದು ತಿಳಿಯುವುದೇ. ಇವು ಹೊರಗಿನ ವಸ್ತುಗಳೇನಂತ ತಿಳ್ಕೊಂಡೆ, ಇವು ನಾನು, ಇವು ನನ್ನು ಅಂತೇಳಿ ಇದು ಸತ್ಯ ಅಂತೇಳಿ ನೀ ತಿಳ್ಕೊ ಕುಂತಿಯಲ್ಲ, ಇದಕ್ಕೇನಂತ ತಿಳ್ಕೊ?
ತಾದ್ಯಾತ್ಮ ಅಧ್ಯಾಸ ಅಂತ ತಿಳ್ಕೊ. ಎಲ್ಲ ಗುಣಗಳಲ್ಲಿಯೂ ತುಂಬಿರುವ ಪರಮಾತ್ಮನು ನನ್ನ ಆತ್ಮನೆ ಎಂದು ತಿಳಿದಿರುವ, ತಿಳಿದವರು ಏನ್ ಮಾಡ್ತಾನ? ಆ ಸಾಧಕ ನನ್ನ ನಿಜವಾದ ಸ್ವರೂಪವನ್ನ ತಿಳಿಬೇಕಂತೇಳಿ ಹಗಲು ರಾತ್ರಿ ಪರಮಾತ್ಮನ ಚಿಂತನೆ ಮಾಡಿ, ನಾನು ಈ ಜನನ ಮರಣಾತ್ಮಕವಾದ ಈ ದುಃಖದಿಂದ ಯಾವಾಗ ನಾನು ಬಿಟ್ಟು ನನ್ನ ನಿಜವಾದ ಸ್ವರೂಪದಲ್ಲಿ ಆ ಪರಮಾತ್ಮನನ್ನ ನಾನು ಯಾವಾಗ ಕೂಡಿಕೊಂಡೇನಂತೇನ್ ಮಾಡ್ತಾನ? ಆ ಮುಮುಕ್ಷು ಸಾತ್ವಿಕ ಸಾಧಕ ಗುಣ ಕಾರ್ಯಗಳಿಗೆ ಮೋಹ ಪಡುವುದಿಲ್ಲಪ್ಪ. ಅದರಂತೆ ನೀನೇನಾಗಬೇಡ, ಈ ಬಾಹ್ಯ ವಸ್ತುಗಳಲ್ಲಿ ಮೋಹಿತನಾಗಬೇಡ. ಜೀವ ದೃಷ್ಟಿಗೆ ಒಳ್ಳೆಯದು, ಹೌದಲ್ರಿ? ಅದನ್ನ ಮೋಹ ಮಾಡಲಿಲ್ಲ ಅಂದ್ರ, ನಾವು ಬದುಕಲಿಲ್ಲ ಅಂದ್ರ ನಾವ್ ಹೆಂಗಾರ ಬದುಕುದು? ಹಂಗಾರ ನಂದು ಹೇ ಪರಮಾತ್ಮ, ನೀನ್ ಇದನ್ನ ನಂಬ್ಯಾಡಂತಿ, ಇರುದಿಲ್ಲ ಅಂತ ಹೇಳ್ತಿ, ಇದ್ರ ಮ್ಯಾಗ ಮೋಹಗೊಳ್ಬೇಡಂತಿ ಅಲ್ಲ, ನಾ ಬದುಕುದು ಹೇಗೆ? ಈ ಜಗತ್ತಿನಲ್ಲಿ ಬದುಕಬೇಕ ನೋಡಪ್ಪ. ಬದುಕು ತಿನ್ನಲಿಕ್ಕೆ ಎಷ್ಟು ಬೇಕಲ್ಲ, ನೀನು ಜೀವನವನ್ನ ಮಾಡಲಿಕ್ಕೆ ಎಷ್ಟು ಬೇಕಲ್ಲಪ್ಪ. ನಿನಗ ಉಣ್ಣಲಿಕ್ಕೆ ಉಡಲಿಕ್ಕೆ ಏಟು ಬೇಕಲ್ಲ, ಅಷ್ಟು ತಿಂದು ನಾಳೆಯ ಚಿಂತೆ ಮಾಡಬೇಡ. ಇವತ್ತಿನ ದಿನ ಎಷ್ಟು ಬೇಕಲ್ಲ ಅಷ್ಟೇ ಚಿಂತನ ಮಾಡು. ಅದನ್ನ ಚಿಂತನ ಮಾಡಿ ನನ್ನ ಚಿಂತನದಲ್ಲಿ ನೀ ಇದ್ದರೆ, ನೀನು ನನ್ನ ಕುರಿತು ಸದಾ ಧ್ಯಾನ ಚಿಂತನೆ ಮಾಡ್ತಾ ಇದ್ರ ನಿನ್ನ ಚಿಂತೆ ನಾ ಮಾಡ್ತೇನೆ. ಅದಕ್ಕೆ ಯಾಕೆ ನೀ ಎಸ್ದಪ್ಪ? ಅದಕ್ಕ ಜೀವ ದೃಷ್ಟಿಗೆ ಒಳ್ಳೆಯದಲ್ಲ. ಸಾಧಕನು ಗುಣ ಕಾರ್ಯಗಳಿಗೆ ಮೋಹ ಪಡುವುದಿಲ್ಲ. ನೀನು ಸಾಧಕನಾಗಿ ಅಲ್ಲ, ನನ್ನ ಸಾನ್ನಿಧ್ಯಕ್ಕೆ ಬಂದಿ, ಅದಕ್ಕೆ ನೀ ಮಾಡಬೇಡ, ಮೋಹಿತನಾಗಬೇಡ. ಜೀವ ದೃಷ್ಟಿಗೆ ಒಳ್ಳೆಯದು, ಕೆಟ್ಟದ್ದು ಎಂಬ ಭೇದವಿದೆ. ಜೀವನಿಗೇನಿದೆ? ಇದು ಕೆಟ್ಟದ್ದು, ಇದು ಒಳ್ಳೇದಂತೇಳಿ ಅದು ಭೇದ ಐತಲ್ಲ. ಆತ್ಮ ದೃಷ್ಟಿಗೆ ಈ ಭೇದವಿಲ್ಲ. ನೀ ಆತ್ಮ ದೃಷ್ಟಿಗೆ ಆತ್ಮ ತತ್ವವನ್ನ ನೀ ತಿಳಿದಾಗ ಇದಕ್ಕೇನಿಲ್ಲ, ಭೇದ ಇಲ್ಲ. ನಿಜವಾದ ಗುಣ ದೋಷವೆಂದರೆ ಒಳ್ಳೆಯದು ಕೆಟ್ಟದ್ದನ್ನ ನೋಡುವ ದೃಷ್ಟಿಯೇ ದೋಷ. ಇದು ಒಳ್ಳೇದಿದ್ದಾಗ ಅಲ್ಲಿ ಹೋಗುದು, ಅದು ಕೆಟ್ಟದ್ದೈತೆ ಅಂತ ಹೇಳಂದಾಗ ವಿಚಾರ ಮಾಡೋದೇನೈತಲ್ಲ, ಒಳ್ಳೆಯದು ಕೆಟ್ಟದ್ದನ್ನ ನೋಡುವ ದೃಷ್ಟಿಯೇ ಅದು ದೋಷ. ಎಲ್ಲವೂ ಪರಮಾತ್ಮನ ದೃಷ್ಟಿಯಿಂದ ನೋಡುವುದೇ ಗುಣ. ಎಲ್ಲದು ನೀ ಏನ್ ಮಾಡು? ಆ ಪರಮಾರ್ಥ ದೃಷ್ಟಿಯಿಂದ ಅದನ್ನ ನೀ ನೋಡಿದಾಗ ಅದು ನೋಡುವುದೇ ಎಲ್ಲ ಗುಣ. ಉತ್ತರ ಪ್ರಾಂತದಲ್ಲಿ ಲಖನೌ ನಗರದ ಪಕ್ಕದಲ್ಲಿ ಒಂದು ನದಿಯ ಎರಡೂ ದಂಡೆಗಳಲ್ಲಿ ಕುಟೀರಗಳನ್ನ ತಯಾರು ಮಾಡಿ ಅದರಲ್ಲೇ ವಾಸಿಸುವ ಕೆಲವು ಸಾಧುಗಳನ್ನ ನಾವು ನೋಡ್ತೇವಲ್ಲ. ಉತ್ತರ ದೇಶದಲ್ಲಿ ಗೃಹಸ್ಥರೆಲ್ಲರೂ ಸಾಧು ಪೋಷಣೆಯಲ್ಲಿ ನಿರತರಾದವರು. ಅವ್ರೇನ್ ಮಾಡ್ತಾರ ನೋಡು, ಇದು ಮಹಾತ್ಮರ, ಅವರ ದೇಹ ಪೋಷಣೆ ಮಾಡಬೇಕು ಅಂತೇಳಿ ಅವರೆಲ್ಲರೂ ಅವರ ರಕ್ಷಣೆ ಮಾಡೋದು, ಅವರು ತಿನ್ನುವುದು ಆಗಲಿ ಉಣ್ಣುವುದಾಗಲಿ ಅವರ ಉಪಚಾರವನ್ನ ಮಾಡುವುದೇನ್ ಮಾಡ್ತಾರ? ಆ ಗೃಹಸ್ಥರೆಲ್ಲರೂ ಅದನ್ನು ನಿರತರಾಗ್ತಾರಂತ. ವಿವೇಕಿಯಾದವನು ತನ್ನ ಗಳಿಗೆಯ ಒಂದು ಭಾಗವನ್ನ ಉತ್ತಮರಾದ ಸಾಧು ಸನ್ಯಾಸಿಗಳಿಗೆ ವಿನಿಯೋಗಿಸ್ತಾನಂತ. ನೋಡಪ್ಪ, ಭಗವಂತ ಕೊಟ್ಟನಲ್ಲ, ಭಗವಂತ ಕೊಟ್ಟಿದ್ದರಲ್ಲಿ ನಾನು ತಿಂದು ಉಂಡು ಉಳಿದಿದ್ದನ್ನ ಸದಾ ಪರಮಾತ್ಮನ ಚಿಂತೆಯಲ್ಲಿ, ಆ ಚಿಂತನದಲ್ಲಿ ಎಲ್ಲರೂ ಸುಖವಾಗಿ ಬಾಳಲಿ, ತಮ್ಮ ನಿಜವಾದ ಸ್ವರೂಪವನ್ನ ತಿಳಿದುಕೊಂಡು ಆ ಭಗವಂತನನ್ನ ಕೂಡಿ ಅವರು ಕೂಡ ಧನ್ಯರಾಗಲಂತೇಳಿ ಅಂತ ಚಿಂತನೆ ಮಾಡುವ ಸನ್ಯಾಸಿಗಳಿಗೆ ವಿನಿಯೋಗಿಸ್ತಾನಂತ. ಯಾರು? ವಿವೇಕಿಯಾದವನು. ಅವಿವೇಕಿಯಾದವನು ತನ್ನ ಗಳಿಗೆಯ ಕೆಲವು ಭಾಗಗಳನ್ನ ಕೋರ್ಟು ಕಚೇರಿಗೆ ಅವ ಏನ್ ಮಾಡ್ತಾನ? ಅವಿವೇಕಿಯಾದವ
ಕೋರ್ಟು ಕಚೇರಿಗೆ, ನ್ಯಾಯ, ದವಾಖಾನೆಗೆ ಖರ್ಚು ಮಾಡ್ತಾನೆ. ಯಾಕ? ಅದು ಒಳ್ಳೆ ಗುಣದಿಂದ ಬಂದಿರತಕ್ಕಂಥದ್ದು ಅದು ಅಲ್ಲ. ಕಚೇರಿ ಮುಂತಾದ ಧರ್ಮ ಕಾರ್ಯಗಳಿಗೆ ವಿನಿಯೋಗಿಸುವವನು ಇವ ಯಾರದರ? ಅವಿವೇಕಿ. ದೇಶದ ಗೃಹಸ್ಥರು ಧಾರ್ಮಿಕರಾದುದರಿಂದ ಸಾಧು ಸನ್ಯಾಸಿಗಳ ಪೋಷಣೆ ಸುಲಭವಾಗಿ ನಡೆದು ಹೋಗ್ತದೆ. ಈ ಸನ್ಯಾಸಿಗಳು ಆಗ್ಬೇಕಾದ್ರ ಎಲ್ಲಾ ಆಶ್ರಮಗಳು ಗೃಹಸ್ಥಾಶ್ರಮದಿಂದಲೇ ಬದುಕಿ ಬಾಳ್ಯಾವಂತ. ಗೃಹಸ್ಥನಾದವ ತನ್ನ ಕಷ್ಟ, ನೋವು, ನಲಿವುಗಳನ್ನ ಎಲ್ಲ ಅನುಭವಿಸಿ ಅವ ಎಲ್ಲಿ ಬರಬೇಕು? ಈ ಸನ್ಯಾಸಿಗಳನ್ನು ಅವನೇ ರಕ್ಷಣೆ ಮಾಡಬೇಕು, ಮತ್ತ ಬಂಧು ಬಾಂಧವರಿಗೆ ಅವನೇ ರಕ್ಷಣೆ ಮಾಡಬೇಕು. ಎಲ್ಲ ಮನೆಯಲ್ಲಿರುವ ಎಷ್ಟು ಬಳಗೈತೆಲ್ಲ ಅವ್ರಿಗೆ ರಕ್ಷಣೆ ಮಾಡ್ಬೇಕಲ್ಲ. ಕಷ್ಟ ಬಹಳ ಐತೆಲ್ಲ. ಹಾಗೆ ಸುಲಭವಾಗಿ ನಡೆದು ಹೋಗತ್ತಲ್ಲ. ಆ ದೇಶದಲ್ಲಿ ನಿವಾಸ ಮಾಡುವ ಸಾಧುಗಳಿಗೆ ತಪಸ್ಸು ಮೊದಲಾದ ಆಧ್ಯಾತ್ಮಿಕ ಸಾಧನೆಗಳನ್ನ ಮಾಡಲು ಅನುಕೂಲ ಆಕತ್ತ. ಯಾರು ಅವರಿಗೆ ಆಶ್ರಯ ಕೊಟ್ಟು ಅನ್ನ ಬಟ್ಟೆ ಆದಿಗಳನ್ನ ಕೊಟ್ಟು ಅವ್ರೆಷ್ಟು ಬೇಕಾಗ ಜೀವನಕ್ಕ ಅದನ್ನ ಕೊಟ್ಟು ಮಾಡಿದಾಗ, ಈಗ ಮತ್ ನಾವಾದ್ರೂ ಯಾರಾದ್ರೂ ತಾವು ಕೊಟ್ಟಾಗಲ್ಲ ನಾವು ಜೀವನ ಮಾಡಬೇಕು. ನೀವ ಕೊಡದಿದ್ದರೆ ನಾವೆಲ್ಲಿ ಜೀವನ ಮಾಡಕತ್ತ? ಸನ್ಯಾಸಿಗಳು ಆ ನದಿ ದಂಡೆಯಲ್ಲಿ ಸಾಧನ ಮಾಡುತ್ತಿದ್ದ ಒಬ್ಬ ಸಾಧು ನದಿಗೆ ನೀರಿಗಾಗಿ ಎಲ್ಲರೂ ಬರುವ ಘಟ್ಟದಲ್ಲಿ ಕುಳಿತು ಬಂದ ಪ್ರತಿಯೊಬ್ಬರನ್ನ ನೋಡಿ, ಹೇ ಪರಮಾತ್ಮ, ಈ ರೂಪದಲ್ಲಿ ದರ್ಶನ ಕೊಟ್ಟೆಯ. ಹೇ ಪರಮಾತ್ಮ, ನನಗೆ ನೀನು ಈ ರೂಪದಲ್ಲಿ ನನಗೆ ನೀನು ದರ್ಶನ ಕೊಟ್ಟೆಯ ಅಂತೇಳಿ ಸರ್ವ ಪದಾರ್ಥಗಳಲ್ಲೂ ಪರಮಾತ್ಮನನ್ನ ನೋಡುವ ದೃಷ್ಟಿಯನ್ನ ಅಭ್ಯಾಸ ಮಾಡ್ತಿದ್ದ. ಹೇ ಪರಮಾತ್ಮ, ನಾನು ನಿನ್ನ ಬಗ್ಗೆ ಚಿಂತನ ಮಾಡ್ತಿದ್ನಲ್ಲ, ನನಗೆ ಈ ರೀತಿಯಾಗಿ ನೀನು ದರ್ಶನ ಕೊಡ್ತಿ ಅಂತೇಳಿ ಅಭ್ಯಾಸ ಮಾಡ್ತಿದ್ದ. ಸ್ತ್ರೀ ಪುರುಷರೇ ಬರಲಿ, ಶುದ್ರಾದಿಗಳೇ ಬರಲಿ, ಪಶು ಪಕ್ಷಿ ನಾಯಿ ನರಿ ಮೊದಲಾದವೇ ಬರಲಿ, ಎಲ್ಲವೂ ಪರಮಾತ್ಮ ವೇಷಗಳೆಂದು ನಮಸ್ಕಾರವನ್ನ ಮಾಡ್ತಿದ್ದ ಆ ಸಾಧಕ. ತ್ವಮೇವ ಶರಣಂ ಮಮ ದೇವದೇವ ಎಂಬುದು ಅವನ ಮಹಾಮಂತ್ರ. ಮೇಘಗಳು ಆಕಾಶದಲ್ಲಿ ಉಂಟಾಗಿ ಆ ಚಿಂತಕ, ಆ ಸಾಧಕ ಮಾಡ್ತಿದ್ದ. ಆಕಾಶದಲ್ಲಿಯೇ ಇದ್ದರು ಆಕಾಶದ ಇರುವಿಕೆ, ಮೇಘದ ಅವಶ್ಯಕತೆ ಇಲ್ಲ. ಅಗ್ನಿಯಿಂದ ಹೊಗೆ ಉಂಟಾಗಿ ಅದು ಅಗ್ನಿಯ ಆಶ್ರಯದಲ್ಲೇ ಇದ್ದರು ಅಗ್ನಿಗೆ ಅದರ ಅಗತ್ಯವಿಲ್ಲ. ಅಂದ್ರ ಹೊಗೆ ಇಲ್ಲದೆ ಅಗ್ನಿ ಇರಬಹುದೆಂದರ್ಥ. ಹೊಗೆ ಇರ್ಲಿಕ್ಕಂದ್ರೆ ಅಗ್ನಿ ಇರುವುದಿಲ್ಲೇನು? ಇರತಕ್ಕದು. ಇದರಂತೆ ಗುಣಗಳು ಪರಮಾತ್ಮನಿಂದಲೇ ಉಂಟಾಗಿ ಅವನಲ್ಲೇ ಇರುತ್ತಿದ್ದರು. ಪರಮಾತ್ಮನ ಇರುವಿಕೆಗೆ ಅವುಗಳ ಅಗತ್ಯವಾಗಿಲ್ಲ. ಗೀತೆಯು ಪರಮಾತ್ಮನಲ್ಲಿ ಅವುಗಳಿಲ್ಲ ಅಂತ ಹೇಳಿದೆ ಗೀತಾ ಮಾತೆ. ಶಾಸ್ತ್ರಗಳು ಹಾಗೆ ಹೇಳವ. ಅದಕ್ಕ ಯಾರು ಶಾಸ್ತ್ರಗಳಿಗೆ ಶರಣಾಗತರಾಗಿ, ಭಗವಂತನಿಗೆ ಶರಣಾಗತರಾಗಿ, ಗುರುಗಳಿಗೆ ಶರಣಾಗತರಾಗಿ, ಪರಮಾತ್ಮನಲ್ಲಿ ಆ ಗೀತಾ ಮಾತೆಗೆ ಶರಣಾಗತರಾಗಿ, ಆ ಗೀತಾ ಮಾತೆ ವೇದಗಳು, ಶ್ರುತಿಗಳು, ಸ್ಮೃತಿಗಳು ಹೇಳಿಕೊಡದಂತ ಜ್ಞಾನವನ್ನ ತಾವು ತಿಳಿದುಕೊಂಡಾಗ ಏನಿದೆ ಪರಮಾತ್ಮನಲ್ಲಿ ಅವುಗಳಿಲ್ಲ ಅಂತೇಳಿ ಎಲ್ಲ ಶಾಸ್ತ್ರಗಳು ಹೇಳವಲ್ಲ. ಸೂತ್ರೇ ಮಣಿಗಣ ಇವ ಹಿಂದಿನ ಅಧ್ಯಾಯದೊಳಗ ಶ್ಲೋಕಗಳಲ್ಲಿ ಹೇಳ್ತಾ ಬಂದ ಆ ಮಣಿಗಳು ಬಂಗಾರದ್ವರಾಗಲಿ, ಹೂವಿನ ನಾನಾ ತರ ಹೂವುಗಳಾಗಲಿ, ಇಲ್ಲಿಕಂದ್ರ ರುದ್ರಾಕ್ಷಿ ಮಣಿಗಳಾಗಲಿ, ಸೂತ್ರೇ ಮಣಿಗಣ ಇವ ಏನ್ ಹೇಳಿದ? ಎಲ್ಲಾ ಮಣಿಗಳಲ್ಲಿ ಸೂತ್ರ ರೂಪನಾಗಿ ನಾನೇ ಅದೇನಂತೇಳಿ ಪರಮಾತ್ಮ ಹೇಳಿದ್ನಲ್ಲ. ಹಾಗೆ ಜಗತ್ತೆಲ್ಲವೂ ಪರಮಾತ್ಮನಲ್ಲಿ ಪೋಣಿಸಲ್ಪಟ್ಟಿದೆ. ಹೇ ಅರ್ಜುನ,
ಇದೇನಿದೆ ಇದು ಜಗತ್ತು ಆ ಪರಮಾತ್ಮನಿಂದಲೇ ಪೋಣಿಸಲ್ಪಟ್ಟೈತಲ್ಲ. ಇಲ್ಲಿ ನಿರಾಕರಿಸಲ್ಪಟ್ಟಿತಂದ್ರ ಹಿಂದೆ ಎಂದೂ ಹೇಳದ ಮಾತು ಇಲ್ಲಿ ನಿರಾಕರಿಸಲ್ಪಟ್ಟಿತಲ್ಲ. ಪರಮಾತ್ಮನಲ್ಲಿ ಪ್ರಪಂಚವಿದೆ, ಪ್ರಪಂಚದಲ್ಲಿ ಪರಮಾತ್ಮನಿಲ್ಲ. ಏನಿದೆ ಇದು ಪ್ರಪಂಚ? ಪರಮಾತ್ಮನಲ್ಲಿ ಪ್ರಪಂಚವಿದೆ, ಪ್ರಪಂಚದಲ್ಲಿ ಪರಮಾತ್ಮನಿಲ್ಲ. ನಿನ್ನೆ ದಿನದಲ್ಲಿ ಹೇಳಿದ್ರಲ್ಲ, ಸಮುದ್ರ, ಆ ಸಮುದ್ರದ ತೆರೆಗಳು ಏಳಬೇಕಾದ್ರ ಸಮುದ್ರ ಇದ್ದಾಗ ತೆರೆಗಳು ಹೇಳ್ತಾವಲ್ಲದೆ ತೆರೆಗಳಲ್ಲಿ ಸಮುದ್ರವಿಲ್ಲ. ಅದರಂತೆ ಅಂದ್ರ ಪ್ರಪಂಚಕ್ಕೆ ಪರಮಾತ್ಮನ ಆಧಾರ ಅಗತ್ಯ. ಪರಮಾತ್ಮನಿಗೆ ಪ್ರಪಂಚದ ಆಧಾರ ಬೇಕಿಲ್ಲ. ಇದಕ್ಕೇನಿಲ್ಲ, ಪ್ರಪಂಚನಿಗೆ ಆ ಪ್ರಪಂಚಕ್ಕ ಪರಮಾತ್ಮನಿಗೆ ಈ ಪ್ರಪಂಚದ ಆಧಾರ ಬೇಕಿಲ್ಲ. ಪುಸ್ತಕಕ್ಕೆ ಮೇಜು ಆಧಾರ. ಈಗ ನಾನು ಪುಸ್ತಕವನ್ನ ಇಟ್ಟುಕೊಂಡು ನಾವು ನೀವೆಲ್ಲರೂ ಚಿಂತನೆ ಮಾಡ್ತೇವಲ್ಲ, ಅದಕ್ಕ ಮಾಡಬೇಕಾದ್ರೆ ಪುಸ್ತಕಕ್ಕೆ ಮೇಜು ಆಧಾರ. ಯಾಕ? ಮೇಜಿನ ಮೇಲೆ ಇಟ್ಟುಕೊಂಡು ನಾವೇನ್ ಮಾಡ್ತೇವೆ? ಆ ಗ್ರಂಥಗಳನ್ನ ಓದ್ತೇವೆ, ಗ್ರಂಥಗಳನ್ನ ಚಿಂತನೆ ಮಾಡ್ತೇವೆ, ಶಾಸ್ತ್ರದ ಚಿಂತನೆಗಳನ್ನ ಮಾಡ್ತೇವಲ್ಲ. ಮೇಜಿಗೆ ಭೂಮಿಗೆ ಆಧಾರ. ಈಗ ಮೇಜಿನ ಮೇಲೆ ಪುಸ್ತಕ ಐತಿ, ಪುಸ್ತಕದ ಕೆಳಗ ಮೇಜ್ ಐತಿ, ಮೇಜಿನ ಕೆಳಗ ಭೂಮಿ ಐತಲ್ಲ, ಅದು ಮೇಜಿಗೆ ಭೂಮಿ ಆಧಾರ, ಭೂಮಿಗೆ ಜಲತತ್ವ ಆಧಾರ. ಹಂಗಾರ ಈ ಟೇಬಲ್ಗೆ ಭೂಮಿ ಆಧಾರ ಆತಲ್ಲ, ಈ ಭೂಮಿಗೆ ಆಧಾರ ಯಾವುದು? ಜಲ ಆಧಾರ. ಆಕಾಶಕ್ಕೆ ಪ್ರಕೃತಿಯ ಆಧಾರ ಪ್ರಕೃತಿಗೆ ಪರಮಾತ್ಮನು ಆಧಾರ. ವಾಯುವಿಗೆ ಆಕಾಶ ಆಧಾರ, ಆಕಾಶಕ್ಕೆ ಪ್ರಕೃತಿ ಆಧಾರ, ಪ್ರಕೃತಿಗೆ ಪರಮಾತ್ಮನು ಆಧಾರ. ಪರಮಾತ್ಮನೇ ಸರ್ವಧಾರ. ಇವನಿಗೆ ಯಾವ ಆಧಾರವೂ ಬೇಕಿಲ್ಲ. ಯಾರಿಗೆ? ಆ ಭಗವಂತನಿಗೆ. ನಮ್ಮ ನಿಜವಾದ ಸ್ವರೂಪ, ನಮ್ಮ ನಿಮ್ಮೆಲ್ಲರ ಸ್ವರೂಪಕ್ಕೆ ಯಾವ ಆಧಾರ ಬೇಕಿಲ್ಲ. ಪುಸ್ತಕ, ಮೇಜು, ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಪ್ರಕೃತಿ ಇವುಗಳೆಲ್ಲವೂ ಆಧೇಯಗಳೇ. ಈ ಆಧೇಯ ಪದಾರ್ಥಗಳು ಆಧಾರವಿಲ್ಲದೆ ಇರಲಾರವು. ಈಗ ಮೇಜ್ ಐತಲ್ಲ, ಮೇಜಿನ ಮ್ಯಾಗ ನಾ ಪುಸ್ತಕವನ್ನು ಇಟ್ಕೊಂಡೇನೆ. ಆ ಪುಸ್ತಕಕ್ಕ ಅದಕ್ಕೆ ವ್ಯಾಸಪೀಠ ತಳಗ ಮೇಜು, ಮೇಜಿನ ಕೆಳಗ ಭೂಮಿ, ಭೂಮಿಗೆ ಆಧಾರ ಜಲ. ಹಿಂಗ ಎಲ್ಲಾ ಕಡೆ ಹೇಳಿದ್ರಲ್ಲ. ಸ್ವಲ್ಪ ವಿಚಾರಿಸಿ ನಾವು ನೋಡಿದ್ರ ಆಧೇಯ ಪದಾರ್ಥಗಳು ಆಧಾರದ ಏಕದೇಶದಲ್ಲಿದ್ದರು ಸ್ಥೂಲ ದೃಷ್ಟಿ ಉಳ್ಳವರು ಆಧಾರವನ್ನ ಬಿಟ್ಟು ಆಧೇಯವನ್ನ ನೋಡುತ್ತಾರೆ. ಹೇ ಅರ್ಜುನ, ಅವರಿಗೆ ಆಧಾರವು ತೋರಿ ಬರುವುದಿಲ್ಲ. ಯಾಕ? ವಿಚಾರ ಮಾಡುವ ಸಾಮರ್ಥ್ಯ ಅವರಲ್ಲಿಲ್ಲ, ಅದಕ್ಕ ಅವರು ವಿಚಾರ ಮಾಡೋದಿಲ್ಲ. ಅಂಗೈಯಲ್ಲಿ 1 ರೂಪಾಯಿಯನ್ನು ಇಟ್ಟುಕೊಂಡು ಇದೇನೆಂದು ಕೇಳಲು, ಈಗ ನಾವೊಂದು ಗಟ್ಟಿ ರೂಪಾಯಿ 5ರದಾಗಲಿ 2ರದಾಗಲಿ 1ರದಾಗಲಿ ಕೈಯಾಗ ಹಿಡ್ಕೊಂಡು ಆ ರೂಪಾಯಿ ಎಂದರೆ ಉತ್ತರ ಬರ್ತೈತಲ್ಲ. ಈಗ ಅದು ಕಾಯಿನ್ ಅಂತೇವಲ್ಲ, ಆ ಕಾಯಿನ್ ರೊಕ್ಕ ಅದನ್ನೆಲ್ಲ ಕೈಯಲ್ಲಿಟ್ಟುಕೊಂಡು ಕೇಳಿದಾಗ ಇದು ರೂಪಾಯಿ ಅಂತ ಉತ್ತರ ಬರ್ತೈತಲ್ಲ. ತೋರಿಸಿದ್ದು ಕೈ ಮತ್ತ ರೂಪಾಯಿಗಳೆರಡು. ರೂಪಾಯಿ ಕೈಯಿನ ಏಕದೇಶದಲ್ಲಿರುವುದೋ ಒಂದು ಕಾಲದಲ್ಲಿರ್ತತೋ. ಕೈ ಆಧಾರ, ರೂಪಾಯಿ ಆಧೇಯ. ಆದರೂ ನೋಡುವವನ ದೃಷ್ಟಿ ಆಧಾರವಾದ ಕೈಯನ್ನ ನೋಡದೆ ಆಧೇಯವಾದ ರೂಪಾಯಿಯನ್ನ ನೋಡ್ತದಲ್ಲ. ಆ ರೂಪಾಯಿ ಎಲ್ಲಿದೆ? ಕೈಯೊಳಗೈತಲ್ಲ. ಆ ಕೈಯೇ ನೋಡ್ತದಲ್ಲದೆ ರೂಪಾಯಿ ನೋಡ್ತಾನಂತ ಕೈ ನೋಡುದು. ಹಾಗೆ ಪ್ರಪಂಚವು ಆಧೇಯ, ಪರಮಾತ್ಮನು ಆಧಾರ. ಗೀತೆಯಲ್ಲಿ ಏಕಾಂಶೇನ ಸ್ಥಿತೋ ಜಗತ್ ಅಂತ ಹೇಳಿದ್ನಲ್ಲ. ಆಧೇಯವಾದ ಪ್ರಪಂಚವು ಆಧಾರವಾದ ಪರಮಾತ್ಮನಲ್ಲಿ ಯಾವುದೋ ಒಂದು ದೇಶದಲ್ಲಿ
ಯಾವುದೋ ಒಂದು ಕಾಲದಲ್ಲಿ ಇರ್ತದಂತೆ. ಅದು ಈ ಪ್ರಪಂಚ. ಹೀಗಿದ್ದರೂ ಅಜ್ಞಾನ ದೃಷ್ಟಿಯಿಂದ ಮಾನವನು ಆಧೇಯವಾದ ಪ್ರಪಂಚವನ್ನೇ ಕಾಣುತ್ತಾನಲ್ಲದೆ ಆಧಾರನಾದ ಪರಮಾತ್ಮನನ್ನ ನೋಡನು. ಇದು ಪ್ರಪಂಚ ಈಗಲ್ಲ, ಯಾರ ಆಶ್ರಯ ಪಡ್ಕೊಂಡೈತಂತೇಳಿ ಅವ ವಿಚಾರ ಮಾಡೋದಿಲ್ಲ. ಇದು ಸಮಷ್ಟಿಗೆ ಸಂಬಂಧಿಸಿದ ಮಾತಲ್ಲ. ಇನ್ನು ವ್ಯಷ್ಟಿ ಪ್ರಪಂಚದಲ್ಲಿ ನಾವು ನೋಡೋಣಂತಾರ. ವ್ಯಷ್ಟಿ ಸ್ಥೂಲ ಸೂಕ್ಷ್ಮ ಕಾರಣವಾದ ಸರ್ವ ಪದಾರ್ಥಗಳಿಗೂ ಪರಮಾತ್ಮನೇ ಆಧಾರ. ಎಲ್ಲದಕ್ಕೂ ಆ ಪರಮಾತ್ಮನೇ ಆಧಾರ. ಪರಮಾತ್ಮ ಅಂದ್ರ ನಮ್ಮ ನಿಮ್ಮೆಲ್ಲರ ಸ್ವರೂಪ. ಪರಮಾತ್ಮನಿಲ್ಲದೆ ಇವು ಇರಲಾರವು. ಆ ಪರಮಾತ್ಮ ಇಲ್ಲಂದ್ರ ಇವೇನಾಗುವುದಿಲ್ಲ, ಇರಲಿಕ್ಕೆ ಯಾವಕ್ಕೂ ಈ ಜಗತ್ತಿನಲ್ಲಿ ಆಧಾರ ಇಲ್ಲದೆ ಯಾಜಯವಾದ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ರ ಪರಮಾತ್ಮನಿಗೆ ಇವುಗಳ ಅಗತ್ಯವಿರುವುದಿಲ್ಲ. ಪರಮಾತ್ಮದನಲ್ಲ, ಆ ಪರಮಾತ್ಮನಿಗೆ ಇವುಗಳಿಂದ ಹಂಗೇನೋ ಅಗತ್ಯ ಇಲ್ಲ. ಜಾಗೃತ್ ಸ್ವಪ್ನ ಸುಷುಪ್ತಿ ಅವಸ್ಥೆಗಳಲ್ಲಿ ಪರಮಾತ್ಮನು ಸ್ವತಂತ್ರನಾಗಿದ್ದಾನೆ. ಅವ ಹೆಂಗದನ? ಸ್ವತಂತ್ರದ ಸ್ವಯಂಭೂ ಅದನ, ಸಚ್ಚಿದಾನಂದ ಸ್ವರೂಪದನ. ಯಾರು? ಆ ಪರಮಾತ್ಮ. ಅವ ಎಲ್ಲ ಮೂರು ಕಾಲದಲ್ಲಿ ಜಾಗೃತದಲ್ಲಿ ಅದನ, ಸ್ವಪ್ನದಲ್ಲಿ ಅದನ, ಸುಷುಪ್ತಿಯಲ್ಲಿನೂ ಅದನಲ್ಲ. ಹಂಗಿದ್ರು ಹೆಂಗದನ? ಸ್ವತಂತ್ರವಾಗಿದನ. ಅದಕ್ಕ ಪರಮಾತ್ಮನಲ್ಲಿರುವ ಗುಣಗಳಿರ್ತಾವಲ್ಲ, ಗುಣಗಳಲ್ಲಿ ಪರಮಾತ್ಮನಿಲ್ಲ. ಗುಣಗಳಲ್ಲೇನಿಲ್ಲ? ಆ ಪರಮಾತ್ಮ ಇಲ್ಲ ಅಂತೇಳಿ ನೀನು ತಿಳಿದುಕೊಂಡು ನೀನು ವಿಚಾರ ಮಾಡಿದಾಗ ಏನಾಗತ್ತಪ್ಪ? ಅದಕ್ಕ ಪರಮಾತ್ಮರಾಗಿದ್ದರು ಅದನ್ನ ತಿಳಿಯದೆ ಗುಣಗಳಿಗೆ ಬದ್ಧರಾಗುವಂತೆ ಮಾಡುವ ಮಾಯೆಯೇ ಸ್ವರೂಪವೇನು? ಹೇ ಪರಮಾತ್ಮ, ಇದೆಲ್ಲ ಹಂಗಿದ್ರು ಪರಮಾತ್ಮನ ಸ್ವರೂಪ ಇದ್ರು ಇದು ಮಾಡುವ ಕಾರ್ಯನು ಆ ಮಾಯೆಯ ಸ್ವರೂಪವೇನೋ ಅದನ್ನ ಹೇಗೆ ಗೆಲ್ಲಬೇಕು ಅಂತೇಳಿ ಮತ್ ಪ್ರಶ್ನೆ ಮಾಡ್ತಾನೆ. ಯಾರು? ಅರ್ಜುನ. ಅಲ್ಲಪ್ಪ, ಆ ಪ್ರಶ್ನೆಗೆ ನಾನು ಉತ್ತರವನ್ನ ಹೇಳ್ತೇನೆ, ಇದನ್ನ ಇನ್ನ ಕೇಳಂತ. ಗುಣಮಯವಾದ ಈ ಮೂರು ಭಾವಗಳಿಂದ ಈ ಜಗತ್ತೆಲ್ಲವೂ ಮೋಹಿತವಾಗಿ ಎಲ್ಲವೂ ಏನಾಗ್ಯವ? ಜೀವಿಗಳು ಈ ಜಗತ್ತಿಗೆ ಮೋಹಿತವಾಗಿ ಇವುಗಳಿಗಿಂತ ಬೇರೆಯಾಗಿ ಅವ್ಯಯನಾಗಿರುವ ನನ್ನನ್ನ ಗೊತ್ತು ಮಾಡಿಕೊಳ್ಳದೆ ಇರುವುದು. ನನ್ನ ತಿಳಿಲಾರ್ದ ಇದ ಸತ್ಯ ಅಂತೇಳಿ ಎಲ್ಲಾ ಜೀವಿಗಳೇನ್ ಮಾಡ್ಯಾವ? ಅದನ್ನ ಸತ್ಯ ಅಂತೇಳಿ ನಂಬಿಕೊಂಡು ಅದರಲ್ಲಿ ಕುಳಿತುಕೊಂಡಾರಲ್ಲಪ್ಪ, ಅದು ಗೊತ್ತು ಮಾಡದೆ ಇರುವುದು. ತ್ರಿಭಿಹಿ ಗುಣಮಯೈಹಿ ಗುಣವಿಕಾರೈಹಿ ರಾಗ ದ್ವೇಷ ಮೋಹಾದಿ ಪ್ರಕಾರೈಹಿ ಭಾವೈಹಿ ಪದಾರ್ಥೈಹಿ ಏಭಿಹಿ ಯಥಾ ಉಕ್ತೈಹಿ ಸರ್ವಂ ಇದಂ ಪ್ರಾಣಿಜಾತಂ ಜಗತ್ ಮೋಹಿತಂ ಅವಿವೇಕಿತಾಂ ಆಪಾದಿತಂ ಸತ್ ನ ಅಭಿಜಾನಾತಿ ಮಾಂ ಏಭ್ಯಃ ಯಥಾ ಉಕ್ತೇಭ್ಯಃ ಗುಣೇಭ್ಯಃ ಪರಂ ವ್ಯತಿರಿಕ್ತಂ ವಿಲಕ್ಷಣಂ ಚ ಅವ್ಯಯಂ ವ್ಯಯರಹಿತಂ ಜನ್ಮಾದಿ ಸರ್ವಭಾವ ವಿಕಾರ ವರ್ಜಿತಂ ಇತಿ ಅರ್ಥಃ. ಈ ಮೂರು ಗುಣಗಳ ಮಯವಾದ, ಈ ಮೂರು ಗುಣ ಮಯವಾದ ಅಂದ್ರ ಗುಣಗಳ ಕಾರ್ಯವಾಗಿರುವ ಏನವು? ರಾಗ ದ್ವೇಷ ಮೋಹ. ಈ ರಾಗ ದ್ವೇಷ ಮೋಹ ಮುಂತಾದ ಪ್ರಕಾರದ ಮೇಲೆ ಹೇಳಿದ ಈ ಪದಾರ್ಥಗಳಿಂದ ಈ ಪ್ರಾಣ ಸಮೂಹವೆಂಬ ಜಗತ್ತೆಲ್ಲವೂ ಮೋಹಿತವಾಗಿ ಅಂದರೆ ಅವಿವೇಕತ್ವವನ್ನ ಹೊಂದಿರುವುದಾಗಿ. ಇವೆಲ್ಲ ಏನಾಗ್ಯವ? ಅವಿವೇಕದಿಂದ ಕೂಡಿಕೊಂಡು ಮೇಲೆ ಹೇಳಿದ ಈ ಗುಣಗಳಿಗಿಂತ ಬೇರೆಯಾಗಿ ಅವುಗಳು ಅಲ್ಲದವನಾಗಿ
ಬೇರೊಂದು ಸ್ವಭಾವದವನಾಗಿ ಅವ್ಯಯನಾಗಿರುವ, ವ್ಯಯರಹಿತನಾಗಿರುವ, ಅಂದರೆ ಹುಟ್ಟುವುದೇ ಮುಂತಾದ ಭಾವ ವಿಕಾರಗಳಿಲ್ಲದ, ನನಗೇನಿಲ್ಲಪ್ಪ, ನಾನು ಹುಟ್ಟುವವನು ಅಲ್ಲ, ನಾನು ಸಾಯುವವನು ಅಲ್ಲ. ಅದನ್ನ ನೀನು ತಿಳಿದುಕೋ ಅರ್ಜುನ. ನೀ ಏನ್ ಮಾಡಿ ಹುಟ್ಟವ ಸಾಯವ, ಯಾವ್ದು ಹುಟ್ಟದತಿ ಯಾವ್ದು ಸಾವ್ತತಲ್ಲ, ಇದು ಸತ್ಯ ಅಂತ ಹೇಳಿ ನೀ ತಿಳ್ಕೊಂಡ್ ಕುಂತಿಯಲ್ಲ, ಇದು ನನ್ನ ಸ್ವರೂಪ ಅಲ್ಲಪ್ಪ. ಅದಕ್ಕ ನೀನೇನ್ ಮಾಡ್ಬೇಡ, ರಾಗ ದ್ವೇಷ ಇವುಗಳ, ಈ ಸತ್ವಗುಣ ರಜೋಗುಣ ಈ ಭಾವಗಳಲ್ಲಿ ನೀನು ಕುಳಿತುಕೊಳ್ಳಬೇಡ ಅರ್ಜುನ ಅಂತ ಹೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ ತಿಳಿಸ್ತಾನಲ್ಲ. ಅದಕ್ಕ ನೀನೇನ್ ಮಾಡೋ, ಸತ್ವಾದಿ ಗುಣಗಳ ಪರಿಣಾಮವಾದ 3 ಪ್ರಕಾರದ ಸಾತ್ವಿಕ, ರಾಜಸ ಮತ್ತು ತಾಮಸಿಕವಾದ ಭೋಗ್ಯ ಪದಾರ್ಥಗಳಿಂದ, ಅರ್ಥಾತ್ ಈ ಅನುಭವಗಳಲ್ಲಿ ಬರುವ ಬಂಧವನ್ನುಂಟು ಮಾಡುವ ಶಬ್ದಾದಿ ವಿಷಯಗಳಿಂದ ಅವುಗಳ ಪ್ರವೃತ್ತಿಗೆ ಕಾರಣವಾದ ರಾಗ ದ್ವೇಷಾದಿಗಳಿಂದ ಮೋಹಿತರಾಗಿ, ನಾವೆಲ್ಲರೂ ಏನಾಗ್ಯವಲ್ಲ, ರಾಗ ದ್ವೇಷ, ಅದು ಬೇಕು ನನಗೆ ಇದು ಬೇಕಂತೇಳಿ ಅದರಿಂದ ಸದಸತ್ವ ವಿವೇಕವಿಲ್ಲದಿರುವುದೇ ಮೋಹವಾಗಿದೆಯಪ್ಪ. ಈ ಮೋಹ, ನಾವೆಲ್ಲರೂ ಇದು ನಮ್ದು, ಇದು ನಾನು, ಇದು ಎಲ್ಲವೂ ನನ್ನಿಂದ ಆಗೈತಿ, ನಾ ಮಾಡಿದಾಗ ಆಗೈತಿ, ಇದನ್ ಹೆಂಗ್ ಬಿಟ್ಟು ಹೋಗ್ಲಿ ಅಂತೇಳಿ ನಮ್ಮೆಲ್ಲರೂ ನಂಬಿ ಕುಂತೇವಲ್ಲ. ಅದಕ್ಕ 80 ವರ್ಷದ ಮುದುಕ ಮೊಮ್ಮಕ್ಕಳ ಮದುವೆ ನಡೆದಿತ್ತು, ಅರ್ತ್ಕೊಂತ ಕುಂತಿದ್ದ. ಮಕ್ಕಳು ಮೊಮ್ಮಕ್ಕಳಂದ್ರು, ಅಪ್ಪ ಯಾಕೆ ಅಳ್ತಿಪ್ಪ ಅಂತಂದ್ರು. ಇಲ್ಲಪ್ಪ, ಮುದುಕಿತ್ತ ಅಂದ್ರ ಅಕ್ಕಿ ಒಂದಿಷ್ಟು ಮೊಮ್ಮಕ್ಕಳ ತಲೆ ಮ್ಯಾಗ ಅಕ್ಕಿ ಕಾಳು ಹಾಕ್ತಿದ್ಳ, ಅಳಾಕತ್ತಿದ್ದಂತ. ಅವ್ರಂದ್ರು, ಅಲ್ಲ ನೀ ಹೋಗಿ ಹೋಗಿ ಕಿಂತ ಶುಭ ಕಾರ್ಯದೊಳಗ ಅಳೋದೇನಪ್ಪ ಅಂತಂದ್ರಂತ. ಇಲ್ಲ, ಅಕ್ಕೆಷ್ಟಿದ್ರು, ಅಕ್ಕಿ ಒಂದಿಷ್ಟು ಮೊಮ್ಮಕ್ಕಳು ತಲೆ ಮ್ಯಾಗ ಅಕ್ಕಿ ಕಾಳು ಹಾಕ್ತಿದ್ಳ, ಅಳಾಕತ್ತಿದ್ದಂತ. ಎಷ್ಟಾಗ್ಯಾವ? 80 ವರ್ಷ ಹೋಗ್ಯಾವ. ಆದರೂ ಮುದುಕಿಯ ಧ್ಯಾನ ಚಿಂತನೆ ಹೋಗಿಲ್ಲಲ್ಲ. ಅದೇ ಪರಮಾತ್ಮನ ಮೇಲೆ ಇಟ್ಟಿದ್ರ ಮೋಕ್ಷಕ್ಕಿತ್ತಲ್ಲ. ತುಳಸಿ ದಾಸರು ಕೂಡ ಒಂದ್ಸಲ ಯೌವನದಲ್ಲಿ ಅದೆಲ್ಲ ಅವರು ಅಧ್ಯಯನ ಮಾಡಿದ್ರು. ಸಾಧಕರಾಗಿ ಚಿಂತನ ಮಾಡಿ ಅಧ್ಯಯನ ಮಾಡಿ ತಾಯಿಯನ್ನ ಕಳ್ಕೊಂಡಿದ್ರು. ತಾಯಿ ಕಳ್ಕೊಂಡಾಗ ಮದುವೆ ಆಗಲಿಕ್ಕೂ ಹಣ ಇಲ್ಲ. ಅವಾಗ ಊರ ಹಿರಿಯರು ನೋಡಿ, ಇದ್ದ ತಾಯಿ ಒಂದು ಹೋತು, ಅದು ಹೆಂಗ ಹಾವು ಕಡಿಸುತ್ತಿದ್ದಳು. ತುಳಸಿದಾಸರ ತಾಯಿ ಹಾವು ಕಡದು ಸತ್ತಿದ್ದಳಂತ. ಅದಕ್ಕ ತಾಯಿ ಹೋದಾಗ ಮತ್ತ ಇವ ಚಿಂತನ ಮಾಡಿ ಬಂದಿದೆ, ಇವ ಒಬ್ಬಳ ಅಕ್ಕನಂತೇಳಿ ಊರ ಗುರು ಹಿರಿಯರು ಕೂಡಿಕೊಂಡು ಮದುವೆ ಮಾಡಿ, ಸುಂದರಳಾದ ಕನ್ಯೆ ಆಕೆಯನ್ನ ಮದುವೆ ಮಾಡಿ ದಿನಾಲು ಜೀವನ ಮಾಡ್ದ. ಅದಕ್ಕ ತಂದೆಯು ತಾಯಿ ಬಂಧು ಬಾಂಧವರು ಎಲ್ಲಾ ಆಕೆ ಅಂತೇಳಿ ತಿಳ್ಕೊಂಡು ತಾನೇನ್ ಮಾಡ್ತಿದ್ದ, ಎಲ್ಲಾ ಕಡೆ ಪ್ರವಚನಕ್ಕೆ ಹೋಗ್ತಿದ್ದ, ಪಾಠ ಹೇಳಕ್ ಹೋಗಿದ್ದ. ಹೋಗಿ ಬಂದು ಒಂದು ದಿನ ತವರು ಮನೆಗೆ ಹೆಂಡತಿ ಹೋಗಿದ್ಳು. ಮಳೆಯರ ಸಾಕಷ್ಟಾಗಿತ್ತು. ಆ ಹೆಂಡತಿ ಊರು ಹೊಳೆ ಅಚ್ಚಿ ಕಡೆ ಇತ್ತು, ಇವನೂರು ಇಚ್ಚಿ ಕಡೆ ಇತ್ತು. ಆ ಪ್ರವಚನ ಮುಗಿಸ್ಕೊಂಡು ರಾತ್ರಿ ಬಂದು ನೋಡ್ತಾನ, ಹೆಂಡತಿ ಮನಿಯೊಳಗಿಲ್ಲ. ಆಕಿ ಪಂಚಮಿ ಹಬ್ಬಕ್ಕ ಬೇರೆ ಬೇರೆ ಕಾರಣಕ್ಕ ತವ್ರ ಮನಿಗ್ ಹೋಗ್ಯಾಳ. ಹೋದಾಗ ಮಗ್ಗಲ ಮನೆಯಲ್ಲಿ ಹೇಳಿ ಹೋಗಿದ್ಳಕ್ಕಿ, ನೋಡು ನಾನ್ ನನ್ನ ಬಂದಾನ ಕರ್ಯಾಕ, ನಾನು ಹೋಗ್ತೇನೆ. ನಮ್ಮ ದಾಸರು ಬಂದಾಗ ತಾವು ಹೇಳಿ, ನಮ್ಮ ಪತಿದೇವ್ ಬಂದಾಗ ಅವ್ರಿಗೆ ಹೇಳ್ರಿ ನಿಮ್ಮ ಹೆಂಡತಿ ಊರ್ಗಳ ಅಂತೇಳಿ ಹೋಗಿದ್ದು. ಆ ಮಳೆ ಸಾಕಷ್ಟಾಗಿತ್ತು. ಮಳೆ ಸಾಕಷ್ಟು ಸುರಿವಿದಾಗ ನದಿ ತುಂಬಿ ಹರಿತಾ ಇತ್ತು. 2 ದಂಡೆ ತುಂಬಿ ಹರಿತಾ ಇತ್ತು. ರಾತ್ರಿ ಮನಿ ಬಂದು ನೋಡಿದ, ಹೆಂಡತಿ ಇದ್ದಿದ್ದಿಲ್ಲ.
ಹೆಂಡತಿ ಇರಲಾರದಕ್ಕವ ಜೀವ ತಳಮಳಾತಂತವನಿ. ಅವ ಏನ್ ಮಾಡಿದ, ಯಾವಾಗ ನಾ ಹೆಂಡತಿಯನ್ನ ನೋಡಬೇಕು, ಯಾವಾಗ ಆಕೆಯನ್ನ ಕಾಣಬೇಕು ಅಂತೇಳಿ ಬಂದ ನೋಡಿದ. ಅವ ಕೇಳ್ತಾನ ಮಗ್ಗಲ ಮನಿಯೊಳಗ, ಇಲ್ಲ ಎಲ್ಲಿ ಹೋಗ್ಯಾಳ ಅಂತ ಹೇಳಿದಾಗ, ಇಲ್ಲ ಅವ್ರ ಅಣ್ಣ ಕರಿಯಾಕ ಬಂದಿದ್ದ, ಹಬ್ಬ ಐತಂತ, ಅದಕ್ಕ ಹೋಗ್ಯಾಳ. ಆತು ಆದ. ನಾನು ರಾತ್ರಿ ಎಷ್ಟು 1 ಗಂಟೆ ತುಂಬಿ ಹರಿಯಾಗತ್ತಿತ್ತ ನದಿ, ಆ ನದಿಯನ್ನ ಹಾರಿದ. ಆಗದಾಗ ಆ ಸತ್ ಹೆಣ ಬರಾಕತ್ತಿದ್ದಂತ ನದಿಯೊಳಗ. ಆ ಹೆಣದ ಮೇಲೆ ಕುಳಿತುಕೊಂಡು ಎಲ್ಲ ರಾಡಿ ಮುಣಿಸ್ಕೊಂಡು ನದಿ ದಾಟಿ ಆ ಕಡೆ ಹೋದಾಗ ಹೆಂಡತಿ ಮಹಡಿ ಮೇಲೆ ಮಲ್ಕೊಂಡಾಳ. ಅವಾಗ ನನ್ನ ಹೆಂಡತಿ ಮ್ಯಾಗದನಂತೇಳಿ ಮ್ಯಾಕ್ ಮಲ್ಕೊಂಡಾಳ ಅಂತೇಳಿ ಅವಾಗ ಸರ್ಪ ಜೋತ್ ಬಿದ್ದಿತ್ತಂತ, ಘಟ ಸರ್ಪ. ನನಗಾಗಿ ಹಗ್ಗವನ್ನ ಬಿಟ್ಟಾಳಂತೇಳಿ ಆ ವಿಷ ಸರ್ಪವನ್ನ ಹಿಡಿದುಕೊಂಡು ಮೇಲೇರಿದ. ಹೋಗಿ ಬಾಗಿಲವನ್ನ ಬಡದ. ಅವಾಗ ಹೆಂಡತಿ, ಏನಿದು ನಿನ್ನ ಆಕಾರ, ಬರಬೇಕಾದ್ರೆ ಬೇಗರ ಬರಬೇಕು, ಇಲ್ಲಿಕಾದ್ರೆ ಬೆಳಗ್ಗೆರ ಬರಬೇಕು, ಈ ರಾತ್ರಿ ಸಮಯ 3 ಗಂಟೆ ನೀ ಬಂದಿ ಅಂತಂದಾಗ ನನ್ನ ಮೇಲೆ ಇಟ್ಟಿರುವ ಪ್ರೀತಿಯನ್ನ ಆ ಪರಮಾತ್ಮನ ಮೇಲೆ ಇಟ್ಟಿದ್ದಂದ್ರ ನಿನಗ ಮೋಕ್ಷಕ್ಕಿತ್ತಲ್ಲ ಅಂದಳು ಹೆಂಡತಿ. ಅವಾಗಂದ, ಮರಳಿದ ಪರಮಾತ್ಮನ ನಾ ಚಿಂತನೆ ಮಾಡಬೇಕಂತೇಳಿ ಹೆಂಡತಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಮರಳಿ ಹೊಂಟ. ಹೋಗಿ ಅವೇ ಮಾಡಿದ, ತನ್ನ ನಿಜವಾದ ಸ್ವರೂಪವನ್ನ ತಿಳಿದುಕೊಂಡಂತ ಹಂಗ ಮೋಹಿತ ರಾಗದೆ ಪರಮಾತ್ಮ. ಅದಕ್ಕ ಮೊಮ್ಮಕ್ಕಳ ಮದುವೆ ಮಾಡುವಾಗ ಅಜ್ಜ ಆ ಮುದುಕಿದ್ದರು ಆ ಅಕ್ಕಿ ಕಳ ಹಾಕ್ತಿಳಂತ ಅಳಕ. ಅಲ್ಲಪ್ಪ, ಶುಭ ಕಾರ್ಯದೊಳಗ ನೀ ಕಣ್ಣೀರ್ ಹಾಕೋದು, ಮೊಮ್ಮಕ್ಕಳ ಮದುವೆ ನಡೆದೈತೆಲ್ಲ ಸಂತೋಷದಿಂದಿದ್ರ ಇಂಥವರಿಗೆ ಎಂದಿಗಾಕತ್ತಂದ್ರ ಅದು ಮೋಹ ಹೋದಾಗ, ಅದು ಆ ಭಗವಂತನ ಮೇಲೆ ಪ್ರೇಮವನ್ನ ಇಟ್ಟಾಗ ಆ ಮೋಹವನ್ನ ಪಡೆದು ಬ್ರಹ್ಮನೆ ಮೇಲ್ಗೊಂಡು ಒಂದು ಸೊಳ್ಳೆವರೆಗಿನುವ ಸರ್ವ ಜೀವಿಗಳಿಗೆ ನಾಲಿಗೆ ಮತ್ತು ಜನನೇಂದ್ರಿಯಗಳನ್ನ, ಈ ನಾಲಿಗೆ ಐತಲ್, ಇದನ್ನ ಜಯಿಸಬೇಕಾದ್ರ ಜನನೇಂದ್ರಿಯಗಳನ್ನ ಜಯಿಸಲಿಕ್ಕಾಗದು. ಇದು ಶೋಚನೀಯವಾಗಿದೆಯಲ್ಲಪ್ಪ ಅರ್ಜುನ. ಇವುಗಳಿಂದ ಜಗತ್ತು ಆಕ್ರಮಿಸಲ್ಪಟ್ಟಿದೆ. ಇದರಂತೆ ಅನಾದಿಯ ವಿದ್ಯೆಯಿಂದ ಈ ಸಂಪೂರ್ಣ ಜಂಗಮ ಪ್ರಾಣಿಗಳು ಅಥವಾ ಸಂಪೂರ್ಣವಾದ ಜಗತ್ತು ವಿಷಯ ಲಂಪಟವನ್ನ ಪಡೆದಿದೆಯಪ್ಪ. ಅದಕ್ಕ ನೀನೇನಾಗಬೇಡ, ವಿಷಯ ಲಂಪಟನಾಗಬೇಕಪ್ಪ. ಸತ್ವಾದಿ ಗುಣಗಳಿಂದ ಮತ್ತು ಗುಣಗಳ ಕಾರ್ಯವಾದ ಆಕಾಶಾದಿ ಸಕಲ ದೃಶ್ಯ ಭೂತಗಳಿಗಿಂತ ಭಿನ್ನ ಅಂದರೆ ನಿತ್ಯ, ನಿರ್ಗುಣ, ಶುದ್ಧ, ಬೋಧೈಕ ರಸ ಮತ್ತ ಆನಂದ ಘನವಾದ್ದರಿಂದ ವಿಲಕ್ಷಣನಾದ ಮತ್ತ ಅವ್ಯಯ, ಅವಿಕಾರಿ, ಸನಾತನ, ಪರಿಪೂರ್ಣ ಮತ್ತ ಅದ್ವಯ ಪರಬ್ರಹ್ಮನಾದ ನನ್ನನ್ನ ಯಥಾರ್ಥವಾಗಿ ತಿಳಿಯುವುದಿಲ್ಲಪ್ಪ. ಯಾರು ಮೋಹಿತರಾಗ್ಯಾರಲ್ಲ, ಎಲ್ಲದರಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣದಿಂದ ಕೂಡಿದ ಅದು ಮೋಹಿತರಾಗಿರುವ ಆ ಗುಣಗಳಲ್ಲಿ ನಿರಂತರವಾಗಿರುವ ಅಂತ ಜೀವಿಗಳು ಏನಾಗೋದಿಲ್ಲ, ನನ್ನನ್ನ ತಿಳಿಯುವುದಿಲ್ಲ. ಅವುಗಳಿಂದ ಯಾವನೋ ಒಬ್ಬನು ಶ್ರವಣ ಮನನಗಳನ್ನ ಮಾಡಿ ಬ್ರಹ್ಮವನ್ನ ಪರೋಕ್ಷವಾಗಿ ತಿಳಿತನಪ. ಕೋಟಿ ಕೋಟಿ ಜನರಲ್ಲಿ, ಈ ಕೋಟಿ ಕೋಟಿ ಜೀವಿಗಳಲ್ಲಿ ನಾವೆಲ್ಲರೂ ಈಗೆದ್ದು ಚಿಂತನೆ ಮಾಡಕತ್ತೇವಲ್ಲ, ಈ ಜಗತ್ತಿನಲ್ಲಿ ನಾವಷ್ಟ ಅದೇವೇನು, ಎಷ್ಟು ಮಂದಿ ಅದಾರ, ಇನ್ನ ಎಷ್ಟು ಮಂದಿ ಹಾಸಿಗೆ ಒಳಗ ಮಲ್ಕೊಂಡಾರಲ್ಲ, ಬೇರೆ ಬೇರೆ ಕಾರ್ಯದಲ್ಲಿ ಎಷ್ಟೋ ಮಂದಿ ನಿರತರಾಗ್ಯಾರಲ್ಲ. ಯಾಕ? ಅದುವೇ ಸತ್ಯ ಅಂತ ತಿಳಿದುಕೊಂಡು ಆ ಭಗವಂತನ ಚಿಂತನೆ ಮಾರದೆ. ಅದಕ್ಕ ಅಂತ ಚಿಂತನೆ ಯಾರು ಮಾಡ್ತಾರಲ್ಲಪ್ಪ, ಅದಕ್ಕ
ಶ್ರವಣ ಮನನಗಳನ್ನ ಮಾಡಿ ಬ್ರಹ್ಮವನ್ನ ಪರೋಕ್ಷವಾಗಿ ತಿಳಿತನಲ್ಲ, ಈ ಬ್ರಹ್ಮವೇ ನಾನಾಗಿದ್ದೇನೆಂದು ಸಾಕ್ಷಾತ್ತಾಗಿ ತಿಳಿತನಪ್ಪ ಅವ. ಯಾರು ಚಿಂತನ ಮಾಡಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ, ಯಾರು ಶಾಸ್ತ್ರದ ಚಿಂತನೆಗೆ ಶರಣಾಗತರಾಗ್ಯಾರಲ್ಲ, ಸತ್ಸಂಗಕ್ಕೆ ಶರಣಾಗತರಾಗ್ಯಾರಲ್ಲ, ಎದ್ದು ಅದರಲ್ಲಿದ್ದುಕೊಂಡು ಮಾಡಿ ಆ ಭಗವಂತನನ್ನ ಕಾಣಬೇಕು, ನನ್ನ ನಿಜವಾದ ಸ್ವರೂಪವನ್ನ ನಾನು ತಿಳಿದುಕೊಂಡು ಈ ಜನನ ಮರಣಾತ್ಮಕವಾದ ಈ ದುಃಖದಿಂದ ನಾ ಬಿಡುಗಡೆ ಆಗಬೇಕಂತೇಳಿ ಪ್ರಯತ್ನ ಮಾಡ್ತಾರಲ್ಲಪ್ಪ. ಅಥವಾ ಗುಣಮಯಗಳಿಂದ ಸತ್ವಾದಿ ಗುಣ ವಿಕಾರಗಳಿಂದ, ಅರ್ಥಾತ್ ಮನೋಮಯ ವಿಜ್ಞಾನಮಯ ಮತ್ತ ಜ್ಞಾನೇಂದ್ರಿಯ ಅಗ್ನಿ ಮೊದಲಾದ ದೇವತೆಗಳು ಸತ್ವ ಗುಣದ ವಿಕಾರಗಳ ಪೈವು ಎಲ್ಲ ಏನದವ, ಸತ್ವ ಗುಣದ ವಿಕಾರಗಳು. ಪ್ರಾಣಾದಿಗಳು ಮತ್ತ ಕರ್ಮೇಂದ್ರಿಯಗಳು ರಜೋಗುಣದ ವಿಕಾರಗಳು. ಇವು ಪ್ರಾಣ ಮತ್ತು ಇವು ಕರ್ಮ ಏನದವಲ್ಲ, ಇವು ಏನದವ, ಇವು ರಜೋಗುಣದ ವಿಕಾರಗಳಪ್ಪ. ಮೂರು ಪ್ರಕಾರದ ಭಾವಗಳಿಂದ ಆತ್ಮನಿಗೆ ಉಪಾಧಿ ರೂಪದಿಂದ ಯಾವವು ಹುಟ್ಟುತ್ತವೆಯೋ ಅವು ಭಾವವಾಗಿವೆ. ಅಂದ್ರ ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳು, ಅವುಗಳಿಂದ ಇತ್ತಂ ಭಾವದಲ್ಲಿ ತೃತೀಯ ವಿಭಕ್ತಿಯಿಂದದವಲ್ಲ, ಮೂರು ದೇಹಗಳ ರೂಪದಿಂದಿರುವ ಈ ಸಕಲ ಪ್ರಾಣಿಗಳು ಮೋಹಗೊಂಡಿವೆಯಪ್ಪ ಈ ಜಗತ್ತಿನಲ್ಲಿ. ಹೇ ಅರ್ಜುನ, ಇದನ್ನ ನೀ ತಿಳಿದುಕೋ. 5 ಕೋಶಗಳುಳ್ಳ ಈ ಶರೀರವೇ ನಾನಾಗಿದ್ದೇನೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇವು ನಾವೇ ಆಗ್ಯಾವಂತೇಳಿ ತಿಳ್ಕೊಂಡು ಅಲ್ಲೇನಾಗ್ಯಾರ, ಹೀಗೆಂದು ಆವರಣ ಸ್ವರೂಪ ಮತ್ತು ವಾಸನ ಸ್ವರೂಪವಾದ ತ್ರಿಗುಣಮಯವಾದ ಅನಾದಿ ಅವಿದ್ಯೆಯಿಂದ ದೇಹವೇ ನಾನೆಂಬ ಭ್ರಾಂತಿಯನ್ನ ಹೊಂದಿ ಈ ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳಿಗಿಂತ ಪರಂ ನಾನು ಹೆಂಗದೇನೆ, ಶ್ರೇಷ್ಠನಾಗೇನೆ. ನಿತ್ಯತ್ವ ಶುದ್ಧತ್ವ ಸೂಕ್ಷ್ಮತ್ವ ಅಂತರಿತ್ವ ಕೂಟಸ್ತ್ವ ಅಸಂಗತ್ವ ಚಿದ್ರೂಪತ್ವ ಆನಂದೈಕರಸತ್ವ ಸರ್ವಜ್ಞತ್ವ ಸರ್ವಸಾಕ್ಷಿತ್ವ ಸರ್ವ ಪ್ರಕಾಶತ್ವಾದಿ ಧರ್ಮಗಳಿಂದ ವಿಲಕ್ಷಣವಾದ ಆವರಣ ರಹಿತನಾದ್ದರಿಂದ ನಾನೆಂಬ ಶಬ್ದಕ್ಕೆ ಅರ್ಥ ರೂಪದಿಂದ ಸದಾ ಪ್ರಕಾಶಿಸುತ್ತಿರುವ ಪ್ರತ್ಯಕ್ಷದಿಂದ ನಿದ್ರೆಯಲ್ಲಿಯೂ ಕಂಡು ಬರುವ ಏನೆಲ್ಲ ತಿಳಿಬೇಕಾದ್ರೆ ಅವ ಇದ್ದಾಗ ತಿಳಿದಿತಲ್ಲದೆ, ಹಾಗೆ ಏಕಾತ್ಮನು ಏಕರೂಪನು ನಿರ್ವಿಶೇಷನು ಆದ ನನ್ನ ಪ್ರತ್ಯಕ್ ರೂಪ ಪರಬ್ರಹ್ಮವನ್ನ ಪೂರ್ಣ ರೂಪದಿಂದ ಸ್ವಯಂ ತಿಳಿಯುವುದಿಲ್ಲಪ್ಪ. ಯಾರು ಮೋಹಿತರಾಗಿರಲ್ಲ ಅಂತ ಮೋಹಿತರಾದ ಜೀವಿಗಳು ತಿಳಿಯುವುದಿಲ್ಲ. ತಾತ್ಪರ್ಯ ಏನಂದ್ರ, ಹಸಿವಿನಂತೆ ರೋಗದಂತೆ ಆರೋಗ್ಯದಂತೆ ಊಟ ಮೊದಲಾದ ಸುಖಗಳಂತೆ ದೇಹ ಇಂದ್ರಿಯ ಮೊದಲಾದವುಗಳಿಗಿಂತ ಬೇರೆ ಮಾಡಿ ತನ್ನ ಆತ್ಮರೂಪದಿಂದ ಇವನೇ ನಾನಾಗಿದ್ದೇನೆಂತೇಳಿ ಯಾರು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಿಲ್ಲ. ಅಯ್ಯೋ, ಇದುವೇ ದೊಡ್ಡ ಆಶ್ಚರ್ಯವಾಗಿದೆ ಹೀಗಂತೇಳಿ ಭಗವಂತ ಹೇಳ್ತಾನೆ. ಇದು ಆಶ್ಚರ್ಯ ಅರ್ಜುನ. ಯಾರೋ ಇದನ್ನ ತಿಳಿಯುವುದಿಲ್ಲಪ್ಪ. ಅನಾದಿ ಅವಿದ್ಯೆಯಿಂದ ಅನಾತ್ಮದಲ್ಲಿ ಆತ್ಮವೆಂಬ ಭ್ರಾಂತಿಯಿಂದ ಮೋಹಗೊಂಡ ಸಂಸಾರವೆಂಬ ಬೆಂಕಿಯಿಂದ ಸುಡಲ್ಪಟ್ಟ. ಇದು ಸಂಸಾರ ಅಂದ್ರ ಬೆಂಕಿ ಇದ್ದಂಗ. ಅದಕ್ಕಂತಿರ್ತಾರ, ಸಂಸಾರದಲ್ಲಿ ಏನು ವ್ಯವಹಾರಗಳು ಬಂದಾಗ ಚಿಂತನೆ ಮಾಡಿ ಮಾಡಿ ಚಿಂತಿ ಮಾಡಿ ಮಾಡಿ ದೇಹ ಸರಿಗಿದಾಗಂತ. ಅಲ್ಲ, ಯಾಕ ಇಷ್ಟು ಸರಿಗಿಯೋ, ಯಾಕ ಚಿಂತೆ, ಯಾಕ ಚಿಂತೆ, ಗಂಡರ ಚಿಂತೆ,
ಮಕ್ಕಳ ಚಿಂತಿ, ಬದುಕಿನ ಚಿಂತಿ, ಇಂಥ ಚಿಂತಿ ಮಾಡಿ 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 ಅದಕ್ಕಾಗ ಅಂದ್ರ ಹೆಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ. ಹೇ ಪರಮಾತ್ಮ, ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆ ಈ ಜಗತ್ತಿನಲ್ಲಿ ಅಂತ ಕೊಂಡಾಡ್ಯಾರಲ್ಲ ಶರಣರು. ಅದಕ್ಕೆ ಹಾಗೆ ಸಂಸಾರವೆಂಬ ಬೆಂಕಿಯಿಂದ ಸುಡಲ್ಪಟ್ಟ ಪ್ರಾಣಿಗಳ ಉದ್ಧಾರವು ಹೇಗೆ ಆದೀತು ಎಂಬ ಆಕಾಂಕ್ಷೆ ಉಂಟಾಗಲು ಉದ್ಧಾರದ ಉಪಾಯವನ್ನ ಹೇಳುವ ಇಚ್ಛೆ ಉಳ್ಳ ಈಶ್ವರ ಮೊದಲು ಅವನನ್ನು ಉದ್ಧಾರ ಮಾಡುವುದಕ್ಕೆ ಬಹಳ ದೊಡ್ಡ ಪ್ರಯತ್ನ ಮಾಡಬೇಕು. ನಮ್ಮನ್ನ ನಾವು ಉದ್ಧಾರ ಮಾಡ್ಕೋಬೇಕಲ್ಲದೆ ನಾವ ಪ್ರಯತ್ನ ಮಾಡಬೇಕಲ್ಲ. ನಮ್ಮನ್ನ ಉದ್ಧಾರ ಮಾಡುವವರು ಈ ಜಗತ್ತಿನಲ್ಲಿ ಯಾರು ಇಲ್ಲ. ಏ ಅರ್ಜುನ, ನಿನ್ನ ಉದ್ಧಾರ ನೀನ ಮಾಡ್ಕರೋ. ನಿನ್ನ ಉದ್ಧಾರ ಮಾಡೋರು ಯಾರು ಇಲ್ಲ. ನಾನು ಇಂಥ ಮಾರ್ಗವನ್ನ ಹಿಡಿದುಕೊಂಡು ಹೋಗಂತ ಹೇಳ್ತೇನೆ, ಆದ್ರ ನಿನ್ನ ಉದ್ಧಾರವನ್ನ ನೀನೇ ಮಾಡ್ಕೋಬೇಕಪ್ಪ. ಅದಕ್ಕ ದೈವಿ ಇತ್ಯಾದಿ ಮಾಯೆಯಿಂದ ಜಯಿಸುವುದು ಕಷ್ಟ ಸಾಧ್ಯವೆಂದು ಹೇಳ್ತಾನ ಶ್ರೀ ಕೃಷ್ಣ ಪರಮಾತ್ಮ. ಆ ಚಿಂತನೆಯನ್ನ ಮತ್ತ ನಾಳೆ ದಿನದಲ್ಲಿ ಏನ್ ಹೇಳ್ತಾನ ಕೇಳಿಕೊಂಡು ನಮ್ಮನ್ನ ನಾವು ಉದ್ಧಾರ ಮಾಡಿಕೊಂಡು ಈ ಸತ್ವಗುಣ, ರಜೋಗುಣ, ತಮೋಗುಣಗಳು ಇವುದಲ್ಲಿ ನಾವು ಮೋಹಿತರಾಗಿ ಕುಳಿತುಕೊಂಡಿವಂದ್ರ ಆ ಭಗವಂತನನ್ನ ಕಾಣಲಿಕ್ಕಾಗುವುದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದನ ಪರಮಾತ್ಮ. ಅದಕ್ಕೆ ಆ ಪರಮಾತ್ಮನನ್ನ ನಂಬಿ ಆ ಪರಮಾತ್ಮ ಹೇಳಿರುವ ಶಾಸ್ತ್ರಗಳು ಹೇಳಿರುವ ಶ್ರುತಿಗಳಲ್ಲಿ ಹೇಳಿರುವ ವೇದ ಭಗವತಿ ಹೇಳುವ ಅಂತ ಮಾತುಗಳನ್ನು ಅಂತ ಅಮೃತ ಪ್ರಾಯವಾಗಿರುವ ಅಂತದ್ದನ್ನು ನಾವು ನಂಬಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮನ್ನೇ ನಾವು ಉದ್ಧಾರ ಮಾಡಿಕೊಳ್ಳುವಂತಹ ಸದ್ಬುದ್ಧಿಯನ್ನ ಸದ್ಗುರುನಾಥ ಶ್ರೀ ಕೃಷ್ಣ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಿ ಹೇಳಿ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾನಂದಗಳಲ್ಲಿ ಶ್ರೀ ಕೃಷ್ಣ ಪರಮಾತ್ಮನ ಡಿದಾವರಿಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು, ಶಿವ ಸ್ವರೂಪಿಗಳೇ.